ಈ ಗ್ಯಾರಂಟಿ ಯೋಜನೆಗಳಿಂದಾಗಿ ರಾಜ್ಯದಲ್ಲಿ ಗದ್ದುಗೆ ಹಿಡಿದಂತಹ ಕಾಂಗ್ರೆಸ್ ಸರ್ಕಾರ ಅದನ್ನು ಸಮರ್ಪಕವಾಗಿ ಅನುಷ್ಠಾನಕ್ಕೆ ತರೋದರಲ್ಲಿ ಸೋತು ಸುಣ್ಣವಾಗಿದೆ. ಇದೇ ಸತ್ಯ, ಎಲ್ಲರೂ ಒಪ್ಕೊಳ್ಳಿ. ಮಹಿಳೆಯರನ್ನು ಆರ್ಥಿಕವಾಗಿ ಮೇಲೆತ್ತೋದಕ್ಕೆ ಗೃಹಲಕ್ಷ್ಮಿ ಯೋಜನೆ ತಂದರೂ ಕೂಡ ಕಳೆದ 4-5 ತಿಂಗಳಿಂದ ಹಣ ಜಮೆ ಆಗಿಲ್ಲ. ಆಗಸ್ಟ್ವರೆಗೆ ಕಂತು ಜಮೆ ಆಗಿದೆ ಎಂದಿದ್ದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿಕೆಯಿಂದ ಬಿಜೆಪಿ ನಾಯಕರು ಆಕ್ರೋಶ ವ್ಯಕ್ತಪಡಿಸಿದರೆ, ಗೃಹಲಕ್ಷ್ಮಿಯನ್ನೇ ನಂಬಿ ದಿನ ದುಡ್ತಾ ಇದ್ದ ಅಸಂಖ್ಯಾತ ಮಹಿಳೆಯರು ಅಸಹಾಯಕತೆ ವ್ಯಕ್ತಪಡಿಸಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ದೇ ಸುಳ್ಳು ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ತರಾಟೆಗೆ ತೆಗೆದುಕೊಳ್ತಾ ಇದ್ದಂತೆ ಸದ್ಯದಲ್ಲೇ ಹಣ ಹಾಕ್ತೀವಿ ಅಂತ ಸಿಎಂ ಸಿದ್ದರಾಮಯ್ಯ ಕೂಡ ಭರವಸೆ ಕೊಟ್ಟರು. ಆದ್ರೀಗ ತುತ್ತಿನ ಚೀಲಕ್ಕೂ ಕಷ್ಟಪಡುವ ಅದೆಷ್ಟೋ ತಾಯಂದಿರು ಗೃಹಲಕ್ಷ್ಮಿ ಹಣವನ್ನೇ ನಂಬಿ ಕಂಗಾಲಾಗಿ ಕಣ್ಣೀರು ಹಾಕ್ತಾ ಇದ್ದಾರೆ. ಈ ಬಗ್ಗೆ ರಾಜ್ಯಾದ್ಯಂತ ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ ಮಾಡಿದೆ. ಪ್ರತಿ ತಿಂಗಳು ಅಕೌಂಟ್ಗೆ ಹಣ ಜಮೆ ಆಗುತ್ತೆ ಅಂತ ನಂಬಿಸಿ 4 ತಿಂಗಳಿಂದ ಕಂತಿನ ಹಣ ಹಾಕಿಲ್ಲ. ಹಣ ಕೊಡಿ ಸ್ವಾಮಿ ಅಂತ ಗೃಹಲಕ್ಷ್ಮಿಯರು ಆಗ್ರಹಿಸ್ತಾ ಇದ್ದಾರೆ. ಗದಗ, ಹಾವೇರಿಗಂತೂ ಮಾರ್ಚ್ ಫೆಬ್ರವರಿ ತಿಂಗಳ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂತ ಪಬ್ಲಿಕ್ ಟಿವಿ ಮೆಗಾ ರಿಯಾಲಿಟಿ ಚೆಕ್ನಲ್ಲಿ ಮಹಿಳೆಯರು ಆಕ್ರೋಶ ಹೊರಹಾಕಿದ್ದಾರೆ. ಇವರು ಎಲೆಕ್ಷನ್ ಟೈಮ್ನಾಗ ಆಶ್ವಾಸನೆ ಕೊಟ್ಟಿದ್ದಾರೆ. ಅದ್ರ ನಂಬಿ ನಾವು ಆಶ್ವಾಸನೆ ಕೊಡ್ತಿದ್ದಾರೆ, ನಮಗೇನೋ ಅನುಕೂಲ ಆಗುತ್ತೆ ಮಹಿಳೆಯರಿಗೆ ಅಂತೇಳಿ ಎಲ್ಲರೂ ಓಟ್ ಹಾಕಿ ಗೆಲ್ಲಿಸಿದ್ದೀವಿ ಸರ್. ಅವ್ರೀಗ ಅದನ್ನು ದುರುಪಯೋಗ ತೊಗೊಂಡು ನಮ್ಗೆ ಯಾವುದು ಅನುಕೂಲ ಮಾಡ್ತಿಲ್ಲ. ಫೆಬ್ರವರಿ ಮಾರ್ಚಿಂದ ಬಂದಿಲ್ಲ ಸರ. ಮತ್ತೀಗ ಮೊನ್ನೆ 1 ತಿಂಗಳದ್ದು ಹಾಕಿದ್ದಾರೆ ಸರ್. ಈಗ ಮತ್ತೆ 3 ತಿಂಗಳ ಗ್ಯಾಪ್ ಆಗಿದೆ ಸರ. ಗೃಹಲಕ್ಷ್ಮಿ ರೊಕ್ಕ ಬರ್ತಾವ ಅಂತಂದು 5-6 ತಿಂಗಳ ಹತ್ರ ಬಂದೇ ಇಲ್ಲ. 5-6 ತಿಂಗಳಿಂದ ಹಾಕ್ತಾರೆ ಅಂತ ಅನ್ಕೊಂತ ಹಾಕೇ ಇಲ್ಲ. ಮತ್ತು ಅಲ್ಲಿ ಹಾಕ್ಯಾರ ಅಂತಂದು ಚೆಕ್ ಮಾಡ್ಸ್ಕೊಂಬರೋದು, ಬ್ಯಾಂಕಿಗೆ ಹೋಗೋದು, ವಾಪಸ್ ಬರೋದಾಗಿತ್ತು. ಅವರು ಬೈತಾರೆ ನಮಗೆ ಹಗಲೆಲ್ಲ ಎಂಟ್ರಿ ಮಾಡಿ ಕೊಡಕ್ಕೆ. ಹಾಕಿದ್ವು ಅಂದ್ರೆ ಮನೆಗೆ ಬಳಸ್ಕೊತೀವಿ ನಾವು, ಕಾಳು ಕಡಿ ಏನಾರು ತರ್ತೇವೆ ಮನೆಗೆ. ಅಂದ್ರೆ ಗ್ಯಾರಂಟಿಗಳಿಂದ ಅಭಿವೃದ್ಧಿ ಆಗ್ತಿಲ್ಲ ಅನ್ನೋ ವಿರೋಧ ಪಕ್ಷಗಳ ಆರೋಪಕ್ಕೆ ಗೃಹ ಸಚಿವ ಪರಮೇಶ್ವರ್ ಇವತ್ತು ತಿರುಗೇಟ್ ಕೊಟ್ಟರು. ರಸ್ತೆ ಚರಂಡಿ ನಿರ್ಮಾಣ ಮಾಡಿದ್ರೆ ಜನ ಉದ್ಧಾರ ಆಗ್ತಾರಾ ಅನ್ನೋ ಪ್ರಶ್ನೆ ಎತ್ತಿದ್ರು. ಗ್ಯಾರಂಟಿ ಯೋಜನೆಯಿಂದ ಜನರ ಜೀವನ ಉದ್ಧಾರ ಆಗಿದೆ, ಆದರೆ ಬರೀ ರಸ್ತೆ ಚರಂಡಿಗಳನ್ನೇ ಮಾಡ್ತಾ ಇದ್ರೆ ಜನರು ಉದ್ಧಾರ ಆಗ್ತಾರಾ? ನಾಳೆಯಿಂದ ಗ್ಯಾರಂಟಿ ನಿಲ್ಲಿಸ್ಬಿಡೋಣ, ಈಗ ಕೊಡ್ತಾ ಇರೋ 58,000 ಕೋಟಿ ಹಣ ಏನಿದೆ ಅದನ್ನು ನಿಲ್ಲಿಸಿ ಚರಂಡಿ ರಸ್ತೆ ಮಾಡೋಣ, ಆಗ ಜನ ಉದ್ಧಾರ ಆಗ್ತಾರಾ ಅಂತ ನೋಡೋಣ ಅಂತ ಪ್ರಶ್ನೆ ಮಾಡಿದ್ರು. ಕೆಲಸ ಮಾಡಲು ಒಂದಷ್ಟು ನಿಧಾನ ಆಗಿರಬಹುದು, ಆದರೆ ಮಾಡ್ತೀವಿ ಅಂತ ಕೂಡ ಒಪ್ಕೊಂಡ್ರು. ಆದರೆ ಬಹಳ ಮುಖ್ಯವಾಗಿ ಜನರ ಮೇಲೆ ಸಾವಿರಾರು ವರ್ಷದ ಶೋಷಣೆ ಮುಂದುವರಿಬಾರದು ಅನ್ನೋದೇ ನಮ್ಮೆಲ್ಲರ ಉದ್ದೇಶ, ಅದಕ್ಕಾಗಿ ಗ್ಯಾರಂಟಿ ಕೊಡ್ತಿದ್ದೀವಿ ಅಂತ ಸಮರ್ಥಿಸಿಕೊಂಡ್ರು. ರಸ್ತೆ ಮಾಡೋದ್ರಿಂದ, ಚರಂಡಿ ಮಾಡೋದ್ರಿಂದ ಬಡವರ ಜೀವನ ಏನಾಗ್ತದೆ, ಉದ್ಧಾರ ಆಗ್ತದೆ? ಯಾರು ಇದನ್ನ ಟೀಕೆ ಮಾಡ್ತಾರೆ, ಯಾರು ಈ ಕಾರ್ಯಕ್ರಮಗಳನ್ನು ಒಪ್ಪೋದಿಲ್ಲ, ಅವ್ರಿಗೆ ಒಂದು ಪ್ರಶ್ನೆ, ಆಯ್ತಪ್ಪ ನಾವು ಕೊಡೋದಿಲ್ಲ, ನಾಳೆ ನಿಲ್ಲಿಸ್ಬಿಡೋಣ. ಈ ಜನ ಏನಾಗ್ಬೇಕು? ಹಂಗಂತೇಳಿ ನಾವು ರಸ್ತೆ ಮಾಡೋದ್ ನಿಲ್ಸಿದೀವ, ಮನೆಗಳು ಕಟ್ಟೋದ್ ನಿಲ್ಸಿದೀವ, ಒಂದಿಷ್ಟು ನಿಧಾನ ಆಗಿರ್ಬೋದು, ಒಪ್ಕೊಳ್ತೇನೆ. ಆದ್ರೆ ಬಹಳ ಮುಖ್ಯವಾಗಿ ಮನುಷ್ಯನ ಜೀವನ, ಸಾವಿರಾರು ವರ್ಷದ ಶೋಷಣೆ ಅದು ಮುಂದುವರಿಬಾರದು ಅನ್ನೋದೇ ನಮ್ಮೆಲ್ಲರ ಉದ್ದೇಶ. ಯಾಕೆ ಇವರು ಗೃಹಲಕ್ಷ್ಮಿ ದುಡ್ಡು ಕೊಡಕ್ ಮೊದಲು ಇವರು ಯಾರು ಜೀವನ ಮಾಡ್ತಿರ್ಲಿಲ್ವಾ? ಅವಾಗ ಏನಾಗ್ತಾ ಇತ್ತು? ಇವ್ರು ಕೊಟ್ಟ ಮೇಲೆ ಉದ್ಧಾರ ಆಗಿದ್ದಾರೆ. ಆಯ್ತಪ್ಪ, ತೋರಿಸಿ ಲೆಕ್ಕ, ಯಾರು ಉದ್ಧಾರ ಆಗಿದ್ದಾರೆ ತೋರಿಸಿ. ಆಯ್ತು, ನೀವು ಕೊಟ್ಟಿದ್ದೀರಲ್ವಾ, ಕೊಡಿ ಅದನ್ನು ಕರೆಕ್ಟಾಗಿ. ಇವ್ರು ಎಷ್ಟು ಚೆನ್ನಾಗಿ ಯಾಮಾರಿಸಿದ್ರು ದಿವ್ಯಾ ಅಂತಂದ್ರೆ, ಮೊದಲು ಇವರು ಅನೌನ್ಸ್ ಮಾಡಿದಾಗ ಇವ್ರು ಸರ್ಕಾರ ಬರೋಕ್ಕೂ ಮೊದಲು ಇಂಥವ್ರಿಗೆ ಕೊಡ್ತೀವಿ ಅಂತ ಹೇಳಲೇ ಇಲ್ಲ, ಎಲ್ರಿಗೂ ಕೊಡ್ತೀವಿ ಅಂತ ಹೇಳಿದ್ರು. ಆಮೇಲೆ ಸರ್ಕಾರ ಬಂದ ಮೇಲೆ ಸಣ್ಣದಾಗಿ ಹೆಂಗೆ ಶುರು ಮಾಡಿದ್ರು ಗೊತ್ತಾ? ಇವರು ನಿಧಾನಕ್ಕೆ ಯಾರಿಗೂ ಗೊತ್ತಾಗದಂಗೆ ಯಾರ್ಯಾರು ಟ್ಯಾಕ್ಸ್ ಪೇಯರ್ಸ್ ಇದ್ದಾರೆ ಅವ್ರಗಳ ಹೆಸರನ್ನ ನಿಧಾನಕ್ಕೆ ಡಿಲೀಟ್ ಮಾಡ್ತಾ ಬಂದ್ರು. ಬರೀ BPL ಅಂದ್ರು, ಅದರಲ್ಲೂ BPL ಹೋಲ್ಡರ್ಸ್ ನ ಈಗ ಫಿಲ್ಟರ್ ಮಾಡ್ತಾ ಇದ್ದಾರೆ. ಅದನ್ನ ಮಾಡಿದ್ರು ಟ್ಯಾಕ್ಸ್ ಪೇಯರ್ಸ್. ಅದೇನು ಹೆಂಡತಿ ಬಿಟ್ಬಿಡಿ, ಅವ್ರ ಗಂಡ ಟ್ಯಾಕ್ಸ್ ಪೇಯರ್ ಆಗಿದ್ರು ಕೂಡ ಹೆಂಡತಿ ಕೊಡಲ್ಲ ಅಂತ ಮಾಡಿದ್ರು. ಅದನ್ನ ಅವ್ರು ಅನೌನ್ಸ್ ಮಾಡ್ಲಿಲ್ಲ ಅಧಿಕೃತವಾಗಿ. ತುಂಬಾ ಜನ ದುಡ್ಡು ಬರಲಿಲ್ಲ ಅಂತ ಸುಮ್ಮನಾಗ್ಬಿಟ್ರು. ಎರಡನೇದು ಅವ್ರು ಟ್ಯಾಕ್ಸ್ ಪೇಯರ್ ಆಗಿದ್ರೆ ಅವ್ರ ಹೆಸರನ್ನು ತೆಗೆದ್ರು. ಮೂರನೇದು BPL ಕಾರ್ಡ್ನ ಪರಿಷ್ಕರಣೆ ಮಾಡಿದಾಗ ಒಂದಷ್ಟು ಜನಕ್ಕೆ ಹೋಯ್ತು. ನನ್ನ ಪ್ರಕಾರ ಈಗ ರಾಜ್ಯದಲ್ಲಿ ಅರ್ಧಕ್ಕರ್ಧ ಜನ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳೇ ಅಲ್ಲ. ಇನ್ನು ಉಳಿದಿರ್ತಕ್ಕಂಥವ್ರಿಗೆ ಕೊಡಬೇಕು. ಇವರು ಎಲ್ಲ ಕಡು ಬಡತನದ ಜನ, ಅವ್ರಿಗೆ ಬ್ಯಾಂಕ್ ಹೋಗ್ಬಿಟ್ಟು ಪಾಸ್ಬುಕ್ ತಗೊಂಡೋಗಿ ಎಂಟ್ರಿ ಮಾಡಿಸ್ಕೊಂಡು ಬರಕ್ಕೆ ಗೊತ್ತಾಗಲ್ಲ. ಇವ್ರು ಹೆಂಗ್ ಮಾಡಕ್ ಬಿಟ್ಟಿದ್ದಾರೆ ಅಂದ್ರೆ, ಯಾರಿಗೂ ಲೆಕ್ಕನೇ ಸಿಗ್ತಿಲ್ಲ ಇದು ಯಾವ ತಿಂಗಳದು ಅಂತ. ಯಾವಾಗಲೂ 1 ತಿಂಗಳು ಹಾಕೋದು, ಒಟ್ಟಿಗೆ ಹಾಕೋದು, ಸಮಾಧಾನ ಪಡಿಸೋದು. ಒಟ್ಟಿಗೆನೂ ಹಾಕ್ತಿಲ್ಲ, 3 ತಿಂಗಳು ಸುಮ್ಮನೆ ಹೇಳ್ತಿದ್ದಾರೆ ಅಷ್ಟೇ. ಯಾವಾಗಲೂ 1 ತಿಂಗಳು ಹಾಕೋದು, 3 ತಿಂಗಳಾದ್ಮೇಲೆ 1 ತಿಂಗಳು ಹಾಕೋದು. ಇದು ಯಾವ ತಿಂಗಳದು ಅಂತ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಹಿಂಗೆ ಗೊಂದಲ ಮಾಡಾಕಿ ಒಟ್ಟಾರೆ ಇವರು ಇದನ್ನ ತಪ್ಪಿಸ್ಬಿಡ್ತಾರೆ. ನೋಡ್ತಾ ದುಡ್ಡಿಲ್ಲ ಇವ್ರ ಹತ್ರ ಆಕ್ಚುಲಿ. ಅದಕ್ಕೆ ಹೇಳಿದ್ದು, ನಾವು ಮಾತನಾಡಿಸಿದ ಮಹಿಳೆಯರೆಲ್ಲ ಸುಳ್ಳು ಹೇಳಿದ್ರು. ಹಾಗಾದ್ರೆ ಇವರು ರಸ್ತೆ ಚರಂಡಿನೂ ಮಾಡಲ್ಲ, ಒಂದ್ ಕಡೆಯಲ್ಲಿ ದುಡ್ಡು ಕೊಡಲ್ಲ, ಎರಡೂ ನಿಧಾನ ಆಗ್ತಿದೆ ಅನ್ನೋದನ್ನ ಒಪ್ಕೋಬೇಕು ಅವರು. ಮತ್ತೆ ಹೆಂಗಪ್ಪ ಜನ ಉದ್ಧಾರ ಆಗಬೇಕು? ಮೂಲ ಸೌಕರ್ಯಗಳನ್ನ ಕೊಡಿ. ನೋಡಿ, ದೇಶಕ್ಕೆ ಸ್ವಾತಂತ್ರ್ಯ ಬಂದು 80 ವರ್ಷ ಆಗ್ತಾ ಬಂತು, ಇನ್ನೂ ರಸ್ತೆ ಚರಂಡಿ ಬಗ್ಗೆನೇ ಮಾತಾಡ್ತಿದೀವಿ ನಾವು. ಇನ್ನೂ ಜನಕ್ಕೆ 2,000 ಫ್ರೀ ಕೊಡೋದ್ರ ಬಗ್ಗೆನೇ ಮಾತಾಡ್ತಿದೀವಿ. ಅವ್ರು ಯಾವಾಗ ಆರ್ಥಿಕರಾಗಿ ಸಬಲರಾಗೋದು? ಅದನ್ನು ಮಾಡ್ತಾ ಇಲ್ಲ, ಏನು ಮಾಡ್ತಿಲ್ಲ. ಒಟ್ಟಿನಲ್ಲಿ ಜನರನ್ನ ಯಾಮಾರಿಸ್ಕೊಂಡು ಬಂದಿದ್ದೀರಾ ನೀವು ಅಷ್ಟೇ.
ಇನ್ನು ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನೆ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಡಿಸಿಎಂ ಡಿಕೆಶಿ ವರ್ಸಸ್ ಉದ್ಯಮಿ ಮೋಹನ್ ದಾಸ್ ಪೈ ಟ್ವೀಟ್ ಮತ್ತೆ ಈಗ ಮುನ್ನೆಲೆಗೆ ಬಂದಿದೆ. ಅವಾಗೆಲ್ಲ ರೋಡು ಗುಂಡಿಗಳ ಬಗ್ಗೆ ಮಾತಾಡ್ತಿದ್ರು. ನಿನ್ನೆ ಸಂವಾದ ಕಾರ್ಯಕ್ರಮವೊಂದರಲ್ಲಿ ಅಪಾರ್ಟ್ಮೆಂಟ್ ನಿವಾಸಿ ಪತ್ರಕ್ಕೆ ವಾರ್ನಿಂಗ್ ಮಾಡಿದ್ದ ಡಿಕೆಶಿಗೆ ಮೋಹನ್ ದಾಸ್ ಪೈ ಪ್ರಜಾಪ್ರಭುತ್ವದ ಪಾಠ ಮಾಡಿದ್ದಾರೆ. ನನ್ನ ಹತ್ರ ಡೀಲ್ ಮಾಡುವಾಗ ಮಿನಿಮಮ್ ಕಾಮನ್ ಸೆನ್ಸ್ ಇರಬೇಕು ಅಂದಿದ್ದ ಡಿಕೆಶಿಗೆ ಮೋಹನ್ ದಾಸ್ ಪೈ ಟಾಂಗ್ ಕೊಟ್ಟಿದ್ದು, ನೀವು ಮಿನಿಸ್ಟರ್, ನಮ್ಮ ಮಾಸ್ಟರ್ ಅಲ್ಲ. ಸಾರ್ವಜನಿಕರ ಜೊತೆ ಹೀಗೆ ಮಾತಾಡಿ ಭಯ ಹುಟ್ಟಿಸಬೇಡಿ. ನೀವು ನಮ್ಮ ಪ್ರತಿನಿಧಿಗಳು. ಪ್ರಜಾಪ್ರಭುತ್ವದಲ್ಲಿ ಸಚಿವರನ್ನು ಪ್ರಶ್ನಿಸುವ ಹಕ್ಕು ನಮಗಿದೆ. ಈ ರೀತಿ ಸಾರ್ವಜನಿಕರೊಂದಿಗೆ ಮಾತನಾಡೋದು ತಪ್ಪು. ಜನ ಸಮಸ್ಯೆಯಿಂದಾಗಿ ಹೈರಾಣಾಗಿ ನಿಮ್ಮ ಸಹಾಯ ಕೇಳಿದಾಗ ಸಹಾಯ ಮಾಡಬೇಕೇ ಹೊರತು ಭಯ ಹುಟ್ಟಿಸೋದಲ್ಲ ಅಂತ ಟ್ವೀಟ್ ಮೂಲಕ ಮೋಹನ್ ದಾಸ್ ಪೈ ಅಸಮಾಧಾನ ಹೊರಹಾಕಿದ್ದಾರೆ. ಯಾರು ಅಂತ ಕೆಲವರು ಗೊತ್ತಿಲ್ಲ ಅಂತ ಕಾಣ್ತದೆ. ನನಗೆ ವಾರ್ನ್ ಮಾಡೋದು, ಕಾಶನ್ ಮಾಡೋದು ಇವೆಲ್ಲ ಯಾರ ಹತ್ರ ಇದಲ್ಲ. ಈ ದೇಶದ ಪ್ರಧಾನಮಂತ್ರಿ, ಈ ದೇಶದ ಹೋಮ್ ಮಿನಿಸ್ಟರ್ಗೆ ಎದುರದೆ ಜೈಲ್ಗೆ ಹೋಗಿ ಬಂದಿರೋ ನಾನು. ನಿನ್ಗೆ ಅವನು ಯಾವನೊಬ್ಬ ಹೆಬ್ಬಾರ್ಗೆ ಎದುರ್ಕೊಳ್ತೀನ ನಾನು? ಬೇಸಿಕ್ ಕಾಮನ್ ಸೆನ್ಸ್ ಇಟ್ಕೊಳ್ಬೇಕು. ಯಾರ ಹತ್ರ ಡೀಲ್ ಮಾಡ್ತಾ ಇದ್ದೀರಿ ಅಂತ ಈ ಭ್ರಮೆ ಎಲ್ಲ ನಮ್ಮ ಹತ್ರ, ಈ ಸರ್ಕಾರದ ಹತ್ರ ಥ್ರೆಟನ್ ಮಾಡೋದನ್ನ ನೀವು ಬಿಟ್ಬಿಟ್ಟು ನಿಮ್ ಕೆಲಸ ಮಾಡ್ಕೊಂಡು ನಿಮ್ಗೆ ಒಳ್ಳೇದಾಕೋದಕ್ಕೆ ಏನಾಗಬೇಕೋ ಆ ಕೆಲಸನೇ ನೀವು ಮಾಡ್ಕೊಳ್ಳಿ. ಮೋಹನ್ ದಾಸ್ ಪೈ ಕೇಳಿರೋದು ಕರೆಕ್ಟು. ಯಾಕೆಂದರೆ ನಿನ್ನೆ ನಾವು ಮಾತನಾಡ್ತಾ ಹೇಳ್ತಾ ಇದ್ವಿ, ಅಪಾರ್ಟ್ಮೆಂಟ್ ನಿವಾಸಿಗಳ ಅಸೋಸಿಯೇಷನ್ ಯಾರೊಬ್ರು ಪತ್ರ ಬರೆದಿದ್ರು ಅಂತ. ಸಿಎಂ ಆಗಬೇಕು ಅಂತ ಆಸೆ ಇಟ್ಕೊಂಡಿರ್ತಕ್ಕಂಥವ್ರು ಈ ರೀತಿ ಭಯ ಹುಟ್ಟಿಸೋ ರೀತಿಯಲ್ಲಿ ಯಾಕೆ ಮಾತಾಡ್ತೀರಾ? ನಮ್ಮನ್ನ ಥ್ರೆಟನ್ ಮಾಡಬೇಡಿ ಅಂತ ಇವರೇ ಅದನ್ನ ವಾಪಸ್ ಥ್ರೆಟ್ ಮಾಡ್ತಾ ಇದ್ದಾರೆ. ನೋಡಿ, ಸೋಷಿಯಲ್ ಮೀಡಿಯಾದಲ್ಲಿ ಯಾವ ಹಂತಕ್ಕೆ ಹೋಗಿತ್ತು ಅಂದರೆ ಡಿಕೆಶಿ ಅವರ ಆ ದಿನಗಳನ್ನ ಜ್ಞಾಪಿಸ್ಬಿಟ್ಟಿದ್ರು. ಹೌದು, ಏನು ಆ ಮನಸ್ಸಲ್ಲಿ ಮಾತಾಡ್ತಾ ಇದ್ದೀರಾ ನೀವು ಅಂತ ಅಂದ್ಬಿಟ್ಟು, ನಾನು ಯಾರು ಅನ್ಕೊಂಡಿದ್ದೀರಾ ಅಂತ ಅವ್ರು ಅಂದಾಗ ವಾಪಸ್ ಅಲ್ಲಿಗೆ ಕರ್ಕೊಂಡು ಹೋಗುತ್ತೆ ಅಂತ ಅಂದ್ಬಿಟ್ಟು, ಒಬ್ಬ ಮುಖ್ಯಮಂತ್ರಿ ಆಗಬೇಕು ಅಂತ ಆಸೆ ಇಟ್ಕೊಂಡ್ರವ್ರು ಈ ರೀತಿ ಮಾತಾಡಬಾರ್ದು. ತುಂಬಾ ಜನಕ್ಕೆ ನಿನ್ನೆ ಅನಿಸಿತ್ತು. ಅದನ್ನ ಮೋಹನ್ ದಾಸ್ ಪೈ ಅವರು ನೇರವಾಗಿ ಟ್ವೀಟ್ ಮುಖಾಂತರ ಹೇಳಿದ್ದಾರೆ. ಅಷ್ಟೇ ವಿಚಾರ. ಇನ್ನು ವೋಟ್ ಚೋರಿ ವಿರುದ್ಧ ಕಾಂಗ್ರೆಸ್ ರಣಕಹಳೆಯನ್ನು ಮೊಳಗಿಸಿದೆ. ದೇಶಾದ್ಯಂತ ಚುನಾವಣೆಗಳಲ್ಲಿ ಬಿಜೆಪಿಯಿಂದ ಮತಗಳು ಆಗಿದೆ ಅಂತ ಕಾಂಗ್ರೆಸ್ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಬೃಹತ್ ಸಮಾವೇಶವನ್ನು ನಡೆಸಿ ಆಕ್ರೋಶ ಹೊರಹಾಕಿದ್ರು. ರಾಮ್ಲೀಲಾ ಮೈದಾನದಲ್ಲಿ ಎಲ್ಲರೂ ಕೂಡ ಸೇರ್ಕೊಂಡಿದ್ದು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಸಮಾವೇಶವನ್ನು ಉದ್ದೇಶಿಸಿ ಪ್ರಿಯಾಂಕಾ ಗಾಂಧಿ ಮಾತನಾಡಿದ್ರು. ಸರಿಯಾಗಿ ಚುನಾವಣೆ ನಡೆಸದರೆ ಬಿಜೆಪಿ ಒಂದು ಸ್ಥಾನವನ್ನು ಕೂಡ ಗೆಲ್ಲಲ್ಲ. ಬಿಹಾರ, ಹರಿಯಾಣದಲ್ಲಿ ಮತಗಳು ಮಾಡಿಯೇ ಗೆಲುವನ್ನು ಸಾಧಿಸಿದ್ದಾರೆ. ಚುನಾವಣಾ ಆಯೋಗದ ಸಹಾಯ ಇಲ್ಲದೆ ಇದೆಲ್ಲವೂ ಕೂಡ ಸಾಧ್ಯವಿಲ್ಲ. ಚುನಾವಣಾ ಆಯುಕ್ತರು ದೇಶದ ಜನರಿಗೆ ಉತ್ತರ ಕೊಡಬೇಕು ಅಂತ ಅಂದ್ರು. ಇನ್ನು ರಾಹುಲ್ ಗಾಂಧಿ ಸಹ ಮಾತನಾಡಿದ್ರು. ಅಸತ್ಯದ ನಡುವೆ ಹೋರಾಟ ನಡೀತಾ ಇದೆ. ನಾವು ಸತ್ಯದ ಹಿಂದೆ ನಿಂತು ಮೋದಿ, ಅಮಿತ್ ಶಾ, RSS ಸರ್ಕಾರವನ್ನ ದೇಶದಿಂದ ಖಾಲಿ ಮಾಡಿಸ್ತೀವಿ. ಇದು ನನ್ನ ಗ್ಯಾರಂಟಿ ಅಂತ ಸಂದೇಶವನ್ನು ರವಾನಿಸಿದ್ರು. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ RSS ಸಿದ್ಧಾಂತದ ಬಡವರಿಗೆ ಅಪಾಯಕಾರಿ, ಸಂವಿಧಾನ ನೀಡಿದ ಅಧಿಕಾರವನ್ನ ಇವರು ರದ್ದು ಮಾಡ್ತಾರೆ ಅಂದ್ರು. ನಾವು ಸೋತಿದ್ದೇವೆ, ನಮ್ಮ ಸಿದ್ಧಾಂತ ಬದುಕಿದೆ. ಒಮ್ಮೆ ಮೋದಿ ಸೋತ್ರೆ ಅವರ ಹೆಸರು ಎಲ್ಲೂ ಇರಲ್ಲ. ನಾವು 10 ಬಾರಿ ಸೋತ್ರು ಬದುಕಿದ್ದೀವಿ ಅಂದ್ರು. ಆಯ್ತಪ್ಪ, ಈಗ ಬಿಹಾರದ ಜನತೆ ಮುಂದೆನೂ ಇದನ್ನೇ ಇಟ್ಟರು. ಜನತೆ ಇವ್ರನ್ನ ಸಿಂಗಲ್ ಡಿಜಿಟ್ಗೆ ಇಳಿಸಿದ್ರು. ಬಿಹಾರದ ಜನತೆ ಥರನೇ ದೇಶದ ಜನರು ಕೂಡ ತೀರ್ಮಾನ ತಗೋತಾರ ಅಥವಾ ಇದನ್ನು ಆಕ್ಸೆಪ್ಟ್ ಮಾಡ್ಕೋತಾರ? ಯಾಕೆಂದರೆ ಸದ್ಯಕ್ಕೆ ನನ್ನ ಪ್ರಕಾರ ಕೇಂದ್ರದ ವಿರುದ್ಧ ಹೋರಾಟ ಮಾಡೋದಕ್ಕಿರೋ ಒಂದೇ ಒಂದು ವಿಚಾರ ಇದು. ನನ್ನ ಪ್ರಕಾರ ವೋಟ್ ಚೋರಿ. ಇದನ್ನ ಈಗ ಮುಂಬರುವ ಎಲ್ಲ ರಾಜ್ಯಗಳ ಚುನಾವಣೆ ತನಕ ಜೀವಂತವಾಗಿ ಇಟ್ಕೋಬೇಕು. ಸಾಧ್ಯ ಆದರೆ ಮುಂದಿನ ಲೋಕಸಭಾ ಚುನಾವಣೆ ತನಕ ಜೀವಂತವಾಗಿ ಇಟ್ಕೋಬೇಕು. ಸೊ ಹಾಗಾಗಿ ಇದನ್ನ ಮಾಡ್ತಾ ಇದ್ದಾರೆ. ಜನ ತೀರ್ಮಾನ ತಗೋತಾರೆ ಅಷ್ಟೇ. ಅದು ಸರಿನೋ ತಪ್ಪೋ ಜನ ತಗೊಳ್ಳಿ. ಇನ್ನು ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡಿದ್ದ ಆಳಂದ ವೋಟ್ ಚೋರಿ ಪ್ರಕರಣದಲ್ಲಿ ಸ್ಫೋಟಕ ಟ್ವಿಸ್ಟ್ ಸಿಕ್ಕಿದೆ. CID ತನಿಖೆ ವೇಳೆ ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ಹಾಗೂ ಪುತ್ರನ ಪಾತ್ರ ಇರೋದ್ರ ಬಗ್ಗೆ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಅಪ್ಪ ಮಗ ಮತಗಳು ಮಾಡೋದಕ್ಕೆ ಏನೆಲ್ಲ ಕಳ್ಳಾಟ ಆಡಿದ್ರು ಅನ್ನೋದು ತನಿಖೆಯಲ್ಲಿ ಬಯಲಾಗಿದೆ. ಫೋನ್ ನಂಬರನ್ನೇ ಕೊಡದೆ OTP ಬರುವಂತೆ ಮಾಡಿ ವೋಟ್ ಚೋರಿ ಮಾಡಿರೋದು ದೃಢಪಟ್ಟಿದೆ. ನ್ಯಾಷನಲ್ ವೋಟರ್ ಸರ್ವಿಸ್ ಪೋರ್ಟಲ್ ಮೊಬೈಲ್ ನಂಬರ್ಗೆ OTP ಬರುವಂತೆ ಪ್ಲಾನ್ ಮಾಡಿ ಆ OTP ಬಳಸಿ ಲಾಗಿನ್ ಆಗಿರೋದು ಪತ್ತೆಯಾಗಿದೆ. ಅನಿಯಮಿತ ಅರ್ಜಿಗಳನ್ನು ಸಲ್ಲಿಸಬಹುದಾದ ಅಂಶ ಕೂಡ ಪತ್ತೆಯಾಗಿದೆ. ಆದರೆ ಈ ಪ್ರಕ್ರಿಯೆಯಲ್ಲಿ ಮೂಲ ಮತದಾರರಿಗೆ ಅರ್ಜಿ ಸಲ್ಲಿಕೆಯಾದ ಬಗ್ಗೆ ಯಾವುದೇ ಮಾಹಿತಿಯೂ ಲಭ್ಯವಾಗಿಲ್ಲ ಅನ್ನೋದು ತನಿಖೆ ವೇಳೆ ಬಯಲಾಗಿದೆ. ಹಾಗಾದರೆ ಹೇಗೆಲ್ಲ ಪ್ಲಾನ್ ಮಾಡಿದ್ರು, CID ದೋಷಾರೋಪ ಪಟ್ಟಿಯಲ್ಲಿ ಏನಿದೆ ಅನ್ನೋದನ್ನು ಕ್ವಿಕ್ಕಾಗಿ ಒಂದು ಸರ್ತಿ ನೋಡ್ಬೋಣ. ಸೊ ಈಗ ಅವ್ರು ಹೇಳ್ತಾರೆ ನ್ಯಾಷನಲ್ ವೋಟರ್ ಸರ್ವಿಸ್ ಪೋರ್ಟಲ್ ಮೊಬೈಲ್ ನಂಬರ್ಗೆ OTP ಬರೋ ಹಾಗೆ ಆ್ಯಕ್ಚುಲಿ ಮತದಾರರ ನಂಬರ್ಗೆ ಬರಬೇಕು, ಬರದೇ ಇದ್ದಂಗೆ ಮಾಡಾಕಿದ್ದಾರೆ ಅಂತ. ಇನ್ನು OTP ಬಳಸಿ ಲಾಗಿನ್ ಆಗಿದ್ದಾರೆ, ನೋಂದಣಿಯಾಗಿರುವ ಸೌಲಭ್ಯವನ್ನು ಕಂಡುಕೊಂಡಿದ್ದಾರೆ ಅಂತಕ್ಕಂಥದ್ದು ತನಿಖೆಯಲ್ಲಿ ಗೊತ್ತಾಗಿರೋದು. ಲಾಗಿನ್ ID ಬಳಕೆ ಮಾಡೋದಕ್ಕೆ ಪಾಸ್ವರ್ಡ್ ಬಳಸಿರೋದು ಕೂಡ ಲಭ್ಯವಾಗಿದೆ. ಲಾಗೌಟ್ ಸಮಯದ ಮಿತಿ ನಿಗದಿಯಾಗಿರುವ ಅಂಶ ಗೊತ್ತಾಗಿರುತ್ತೆ. ಅನಿಯಮಿತ ಅರ್ಜಿಗಳನ್ನು ಸಲ್ಲಿಸಬಹುದಾದ ಅಂಶ ಪತ್ತೆಯಾಗಿದೆ. ಮತದಾರರ ಪಟ್ಟಿಯಿಂದ ಹೆಸರು ತೆಗೆದುಹಾಕೋದಕ್ಕೆ ಅನ್ಯ ಮೊಬೈಲ್ ನಂಬರನ್ನು ಬಳಕೆ ಮಾಡಿದಾರಂತೆ.
ಮೂಲ ಮತದಾರರಿಗೆ ಅರ್ಜಿ ಸಲ್ಲಿಕೆಯಾದ ಬಗ್ಗೆ ಮಾಹಿತಿನೇ ಇಲ್ಲ, ಯಾವುದೇ ಸಂದೇಶ ರವಾನೆಯಾಗದಿರೋ ಅಂಶ ಕೂಡ ಬಯಲು. ಫೈನ್. ನಾನು ಹೇಳೋದೇನೆಂದರೆ, ಇದೆಲ್ಲ ಸಾಕ್ಷಿಗಳನ್ನು ನೀವು ಈಗ ಚಾರ್ಜ್ ಶೀಟಲ್ಲಿ ಸಲ್ಲಿಕೆ ಮಾಡಿದಿರಲ್ವಾ, ಕೋರ್ಟಲ್ಲಿ ಪ್ರೂವ್ ಮಾಡಿ. ತಪ್ಪು ಮಾಡಿದರೆ ಶಿಕ್ಷೆ ಅನುಭವಿಸ್ತಾರೆ. ವೆರಿ ಸಿಂಪಲ್, ಅಷ್ಟೇ.